ಬ್ರ್ಯಾಂಡ್ ಬೆಂಗಳೂರು ಕನಸಿಗೆ ಟೆಕ್ನಾಲಜಿ ಟಚ್. ಇನ್ನು ಮುಂದೆ ಸಮಸ್ಯೆಗಳನ್ನು ಮಾನಿಟರ್ ಮಾಡುತ್ತೆ ಎಐ. ಬ್ರ್ಯಾಂಡ್ ಬೆಂಗಳೂರು ಕನಸಿಗೆ ಟೆಕ್ನಾಲಜಿನ ಟಚ್ ಕೊಡಲಾಗ್ತಾ ಇದೆ. ಇನ್ನು ಮುಂದೆ ಸಮಸ್ಯೆಗಳನ್ನು ಮಾನಿಟರ್ ಮಾಡುತ್ತೆ ಎಐ. ರಸ್ತೆ ಗುಂಡಿ, ಕಸ, ಫುಟ್ಪಾತ್ ಸಮಸ್ಯೆ ಮೇಲೆ ಕ್ಯಾಮ್ರಾ ನಿಗಾ. ಎಐ ಅಳವಡಿಸಿರುವ ವಾಹನದ ಮೂಲಕ ಸಮಸ್ಯೆಯನ್ನು ಪತ್ತೆ ಮಾಡಲಾಗುತ್ತೆ. ಬೆಂಗಳೂರಿನ ಸಮಸ್ಯೆಯನ್ನು ಪತ್ತೆ ಹಚ್ಚಿ ಎಐ ರಿಪೋರ್ಟನ್ನು ಮಾಡುವಂಥದ್ದು. ಕ್ಯಾಮರಾ ಅಳವಡಿಸಿರೋ ವಾಹನ ರಸ್ತೆಗಿಳಿಸಲು ಪಾಲಿಕೆ ಪ್ಲಾನ್ ಮಾಡಿಕೊಂಡಿದೆ. ಸಮಸ್ಯೆ ಇದ್ದರೆ ಆಯಾ ವಲಯದ ಇಂಜಿನಿಯರ್ಗೆ ಮೆಸೇಜನ್ನು ಕೊಡುತ್ತಂತೆ. ಎಐ ಟೆಕ್ನಾಲಜಿ ಮೂಲಕ ಮೊಬೈಲ್ಗೆ ಮಾಹಿತಿ. ಸದ್ಯ ಕ್ಯಾಮ್ರಾ ಫಿಕ್ಸೆಡ್ ವಾಹನ ಸಂಚಾರಕ್ಕೆ ಪ್ಲ್ಯಾನ್ ಮಾಡಿಕೊಂಡಿದೆ ಪಾಲಿಕೆ. ವಾರಕ್ಕೆ 1400 ಕಿಲೋಮೀಟರ್ ಸಂಚರಿಸಿ ವರದಿಯನ್ನು ನೀಡುತ್ತಂತೆ ಈ ವಾಹನ. ಈಗ ಏನು ಜನರಂತೂ ಮಾಡೋಕ್ಕಾಗ್ತಿಲ್ಲ, ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಮಾಡಲ್ಲ, ಹಾಗೆ ಹೀಗೆ ಅಂತೇಳಿ ನೆಪ ಹೇಳ್ತಾಯಿದ್ರು. ಇನ್ನು ಈಗ ಎಐ ಬಂದಿದೆಯಂತೆ, ನೋಡೋಣ ಇದೇನು ಮಾಡುತ್ತೆ. ಸಾಫ್ಟ್ವೇರ್ಗೆ ಎಷ್ಟು ಲಾಗಿನ್ ಇರುತ್ತೆ ದಿನನಿತ್ಯ ವಾಹನದ ಮೇಲೆ ಹಾಕ್ಕೊಂಡು ಅದನ್ನು ಕ್ಯಾಪ್ಚರ್ ಮಾಡ್ತದೆ. ಆಮೇಲೆ ಒಂದು ಸಾಫ್ಟ್ವೇರ್ ಇದೆ, ಆ ಸಾಫ್ಟ್ವೇರ್ಗೆ ಎಷ್ಟು ಲಾಗಿನ್ ಇರುತ್ತೆ ದಿನನಿತ್ಯ ಅದು ಸ್ವಲ್ಪ ಖರ್ಚು ಇದೆ, ಅದು ಕೂಡ ಜಾಸ್ತಿ ಏನಿಲ್ಲ, ಅದು ಕೂಡ ನಾವು ವಹಿಸ್ತೇವೆ. ಆ ಪ್ರಕಾರ ಫಸ್ಟ್ 1400 ನಮ್ಮ ಆರ್ಟಿರಿಯಲ್ ಸಬ್ ಆರ್ಟಿರಿಯಲ್ ರೋಡ್ ಮೇಲೆ ನಮ್ಮ ವಾಹನಗಳನ್ನು ಓಡಿಸಿ, ಸ್ವಲ್ಪ ವಾಹನ ನಿಧಾನಗತಿಯಿಂದ ಓಡ್ತದೆ. 5 ಕಿಲೋಮೀಟರ್ ಪರ್ ಅವರ್ ಸ್ಪೀಡಲ್ಲಿ ಸ್ವಲ್ಪ ಮೂವ್ ಮಾಡಬೇಕಾಗಿರುವುದರಿಂದ ಆರ್ಟಿರಿಯಲ್ ಸಬ್ ಆರ್ಟಿರಿಯಲ್ ರೋಡ್ ಮೇಲೆ ಹೋಗಬೇಕಾಗಿರುವುದರಿಂದ ಸ್ವಲ್ಪ ಲೀಡ್ ಟೈಮ್ನಲ್ಲಿ ಮಾತ್ರ 4-5 ತಾಸು ಮಾತ್ರ ಮಾಡಲಿಕ್ಕೆ ಬರ್ತದೆ. ಹೀಗಾಗಿ ಒಂದು ಕ್ಯಾಮ್ರಾದಿಂದ 20 ಕಿಲೋಮೀಟರ್ವರೆಗೂ ಆಗ್ಬೋದು, 15 ಕ್ಯಾಮ್ರಾ ಇರುವುದರಿಂದ 300 ಕಿಲೋಮೀಟರ್ವರೆಗೂ ಆಗ್ಬೋದು. ಅದನ್ನು ಬಳಕೆ ಮಾಡಿಕೊಂಡು ಆಮೇಲೆ ಇದನ್ನು ಹೇಗೆ ರೆಸ್ಪಾನ್ಸ್ ಬರುತ್ತೆ ನೋಡ್ಬಿಟ್ಟು ನಾವು ಝೋನ್ನಲ್ಲಿ ಇರ್ತಕ್ಕಂಥ ನಮ್ಮ ರೋಡ್ಸ್ಗಳಲ್ಲಿ ಕೂಡ ಇದನ್ನು ಅಳವಡಿಕೆ ಮಾಡ್ಕೊಂಡು ಹೋಗ್ತೇವೆ. ವಾಹನದ ಮೇಲೆ